ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಟಾಪ್ 10 ಡೆಲಿವರಿ ಅಪ್ಲಿಕೇಶನ್ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಇನ್ನೊಂದೇನು ಅಂತ ಅಂದರೆ ತುಂಬ ಜನ ಕಮೆಂಟ್ ಮಾಡ್ತಾ ಇರಿ, ಬ್ರೋ ಬೆಸ್ಟ್ ಅಪ್ಲಿಕೇಶನ್ ಯಾವುದು ಡೆಲಿವರಿ ಜಾಬಿಗೆ ಸೇರ್ಕೊಳಕ್ಕೆ, ಬೆಸ್ಟ್ ಅಪ್ಲಿಕೇಶನ್ ಯಾವುದು ಡೆಲಿವರಿ ಜಾಬ್ಗೆ ಸೇರ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಅದರಿಂದಾಗಿ ನಾವೇನೋ ಡೆಲಿವರಿ ಜಾಬಿಗೆ ಸೇರ್ಕೊಬೇಕು ಅಂತಂದರೆ ಟಾಪ್ 10 ಅಪ್ಲಿಕೇಶನ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ 10ಇಂದ 1ವರೆಗೂ ನಾನು ನನಗಿರುವಂಥ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅರ್ನಿಂಗ್ಸ್ ಆಗಲಿ, ಅದ್ರ ಜೊತೆ ಕೆಲಸ ಮಾಡೋದಾಗಲಿ, ಅದರಲ್ಲಿ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಕೂಡ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಚಾನಲ್ಗೆ ಹೊಸಬ್ರಾಗಿದ್ದರೆ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕೊನೆವರೆಗೂ ನೋಡಿ. ಒಂದು ಒಳ್ಳೆ ಇನ್ಫಾರ್ಮೇಷನ್ ಇದೆ, ಅದಕ್ಕೋಸ್ಕರ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್ ನೋಡಿ, ಇವಾಗ ನಾನು 1 by 1 ಅಂದರೆ 10ಇಂದ 1ವರೆಗೂ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಮುಂಚೆನೇ ಒಂದು ಇಂಪಾರ್ಟೆಂಟ್ ವಿಷಯನೂ ಕೂಡ ನಾನು ನಿಮಗೆ ತಿಳಿಸ್ತೀನಿ. ಇದರಲ್ಲಿ ಯಾವುದೇ ಆದಂಥ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ ಇದೆಯಲ್ಲ, ಅದನ್ನು ನಾನು ಆ್ಯಡ್ ಮಾಡ್ಕೊಂಡಿಲ್ಲ. ಏನಕ್ಕಪ್ಪ ಅದನ್ನು ಆ್ಯಡ್ ಮಾಡ್ಕೊಂಡಿಲ್ಲ ಅಂತ ಅಂದರೆ, ಅದು ಒಂದು ಹಬ್ಬಲ್ಲಿ ಮಾಡುವಂಥ ಡ್ಯೂಟಿ ಇರುತ್ತೆ, ಅಲ್ಲೊಬ್ಬರು TL ಇರ್ತಾರೆ. ಆ ಥರ ಕೆಲಸಕ್ಕಿಂತ ಅಪ್ಲಿಕೇಶನಲ್ಲಿ ವರ್ಕ್ ಮಾಡುವಂಥ ಕೆಲಸ ಮಾತ್ರ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು. ಅಂದರೆ ನಾವೇ ಇನ್ಸ್ಟಾಲ್ ಮಾಡ್ಕೊಂಡು ನಾವು ಮೊಬೈಲಲ್ಲಿ ವರ್ಕ್ ಮಾಡುವಂಥ ಅಪ್ಲಿಕೇಶನ್ ಇದೆಯಲ್ಲ, ನಾವು ಮೊಬೈಲಲ್ಲಿ ಜಾಯ್ನ್ ಆಗುವಂಥ ಅಪ್ಲಿಕೇಶನ್ಗಳನ್ನ ನಾನು ಮಾತ್ರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಇವಾಗ ಮೊದಲನೇದಾಗಿ ಟಾಪ್ 10ನಲ್ಲಿ ಯಾವುದಪ್ಪ ಇದೆ ಅಂತ ಅಂದರೆ, ಈಗ 10 ನಂಬರಲ್ಲಿ ಯಾವುದಿದೆ ಅಂತ ಅಂದರೆ, 10 ನಂಬರಲ್ಲಿ ಶಾಡೋ ಫ್ಲೆಕ್ಸ್ನ ನಾನು ಕೊಟ್ಟಿದ್ದೀನಿ. ಶಾಡೋ ಫ್ಲೆಕ್ಸ್ನ ಏನು ಕೊಟ್ಟಿದ್ದೀನಿ ಅಂತ ಅಂದರೆ, ಶಾಡೋ ಫ್ಲೆಕ್ಸ್ ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಆಗಿ ಒಂದು ಕೆಲಸ ಮಾಡುತ್ತೆ. ಜೊತೆ ಇನ್ನೊಂದೇನಪ್ಪ ಅಂತ ಅಂದರೆ, ಶಾಡೋ ಫ್ಲೆಕ್ಸಲ್ಲಿ ತುಂಬ ಲಾಂಗ್ ಪಿಕಪ್ಗಳನ್ನ ಹಾಕ್ತಾನೆ. ಲಾಂಗ್ ಪಿಕಪ್ ಹಾಕೋದ್ರಿಂದ ಹೋಗಿ ಪಿಕಪ್ ಮಾಡಿ ಡ್ರಾಪ್ ಮಾಡೋದು ಸ್ವಲ್ಪ ಟೈಮ್ ವೇಸ್ಟ್ ಆಗುತ್ತೆ ಅದರಲ್ಲಿ. ಆಮೇಲೆ ಇನ್ನೊಂದೇನು ಅಂತ ಅಂದರೆ, ಇದರಲ್ಲಿ ಇನ್ನೊಂದು ಶಾಡೋ ಫ್ಲೆಕ್ಸಲ್ಲಿ ಏನಂತ ಅಂದರೆ, ಇನ್ನು ನೀವೇನಾದ್ರು ಫ್ಲಿಪ್ಕಾರ್ಟಿಂದು ಅದ್ರ ಡ್ಯೂಟಿ ಕೂಡ ಇದರಲ್ಲೇ ಮಾಡ್ಬೋದು. ಅದರಿಂದಾಗಿ ನಾನು ಶಾಡೋ ಫ್ಲೆಕ್ಸ್ನ ಟಾಪ್ 10ನಲ್ಲಿ ಇಟ್ಟಿದ್ದೀನಿ. ನೆಕ್ಸ್ಟ್ ಬಂದು ಟಾಪ್ 9ನಲ್ಲಿ ಯಾವುದಪ್ಪ ಇದೆ ಅಂತ ಅಂದರೆ, ಟಾಪ್ 9ನಲ್ಲಿ ಬಂದು ನಾನು ಲೋಡ್ ಶೇರರ್ ಅಪ್ಲಿಕೇಶನ್ನ ಇಟ್ಟಿದ್ದೀನಿ. ಲೋಡ್ ಶೇರರ್ ಅಪ್ಲಿಕೇಶನ್ ಅಷ್ಟೇ, ಇದು ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಆಗಿದೆ. ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಆಗಿ ವರ್ಕ್ ಮಾಡೋದ್ರಿಂದ ಸ್ವಿಗ್ಗಿ, ಝೊಮ್ಯಾಟೊ, ಬಿಗ್ ಬಾಸ್ಕೆಟು, ಝೆಪ್ಟೋ ಹಲವಾರು ಈ ಥರ ಕಂಪ್ನಿಗಳ ಜೊತೆ ಇದು ಟೈಅಪ್ ಆಗಿದೆ. ಟೈಅಪ್ ಆಗಿಬಿಟ್ಟು ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಆಗಿ ಇದು ಕೂಡ ಕೆಲಸ ಮಾಡ್ತಾಯಿದೆ. ಅದರಿಂದಾಗಿ ನಾನು ಲೋಡ್ ಶೇರರ್ ಅಪ್ಲಿಕೇಶನ್ನ 9ನೇ ಜಾಗದಲ್ಲಿ ಇಟ್ಟಿದ್ದೀನಿ. ನೆಕ್ಸ್ಟ್ ಬಂದು ನಂಬರ್ 8ಅಲ್ಲಿ ಯಾವುದಪ್ಪ ಇದೆ ಅಂತ ಅಂದರೆ, ಫ್ಲಿಪ್ಕಾರ್ಟ್ ಮಿನಿಟ್ಸ್ನ ನಂಬರ್ 8ಅಲ್ಲಿ ಏನಕ್ಕೆ ಇಟ್ಟಿದ್ದೀನಿ ಅಂತ ಅನ್ನೋದಾದರೆ, ಫ್ಲಿಪ್ಕಾರ್ಟ್ ಮಿನಿಟ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದಾದರೆ, ಈಗ ಮಾಮೂಲಿ ಈಗ ಮನೆಗೆ ಏನು ದಿನನಿತ್ಯದ ಅವಶ್ಯಕತೆ ಇರುವಂಥ ವಸ್ತುಗಳು ಬೇಕಾ, ಗ್ರೋಸರೀಸ್ ಆಗಲಿ, ವೆಜಿಟೇಬಲ್ಸ್ ಆಗಲಿ, ಈ ಥರ ಒಂದು ಡೆಲಿವರಿ ಮಾಡುವ ಜಾಬ್ ಆಗಿರುತ್ತೆ. ಇದು ಯಾವ ರೀತಿ ಜಾಬ್ ಅಂತ ಅಂದರೆ, ಹಬ್ಬಿಗೆ ಹೋಗೋದು, ತಿರ್ಗಾ ತೊಗೊಂಡೋಗಿ ಡೆಲಿವರ್ ಮಾಡೋದು, ಮತ್ತು ವಾಪಸ್ಸು ಅಲ್ಲಿಗೆ ಹಬ್ಬಿಗೆ ಬರೋದು, ಅಂದರೆ ಸ್ಟೋರ್ ಹತ್ರ ಬರೋದು, ಆ ಥರ ಕೆಲಸ ಆಗಿರುತ್ತೆ. ನೆಕ್ಸ್ಟು ಟಾಪ್ 7ನಲ್ಲಿ ನಾನು ಯಾವುದಪ್ಪ ಇಟ್ಟಿದ್ದೀನಿ ಅಂತ ಅಂದರೆ, ಟಾಪ್ 7ನಲ್ಲಿ ಬಂದು ನಾನು ಸ್ವಿಗ್ಗಿ ಇನ್ಸ್ಟಾಮಾರ್ಟ್ನ ಇಟ್ಟಿದ್ದೀನಿ. ಸ್ವಿಗ್ಗಿ ಇನ್ಸ್ಟಾಮಾರ್ಟು ಅಷ್ಟೇ, ಈಗ ಸೇಮ್ ಈಗ ಏನು ಫ್ಲಿಪ್ಕಾರ್ಟ್ ಮಿನಿಟ್ಸ್ ಹೇಳಿದ್ನೋ ಅದೇ ರೀತಿ ಈ ಥರ ಗ್ರೋಸರೀಸ್ ಡೆಲಿವರಿ ಮಾಡುವಂಥ ಅಪ್ಲಿಕೇಶನ್ ಆಗಿದೆ ಇದು ಕೂಡ. ಅಂದರೆ ಮನೆಗೆ ಏನು ದಿನನಿತ್ಯದ ಅವಶ್ಯಕತೆ ಇರುತ್ತೋ ಆ ಐಟಮ್ಗಳನ್ನ ಸಪ್ಲೈ ಮಾಡುವಂಥದ್ದೇ ಆಗಿರುತ್ತೆ ಇದು ಕೂಡ. ಇದರಲ್ಲೂ ಅಷ್ಟೇ, ನೀವು ಹೋಗಬೇಕು, ಸ್ಟೋರಲ್ಲಿ ಇರ್ತೀರಾ, ಸ್ಟೋರಿಂದ ಕಸ್ಟಮರಿಗೆ ಡೆಲಿವರ್ ಮಾಡಬೇಕು, ಮತ್ತು ವಾಪಸ್ ನೀವು ಸ್ಟೋರಿಗೆ ಬರಬೇಕು. ಸೇಮ್ ಇದೇ ರೀತಿ ನಡ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದು ಟಾಪ್ 6ಅಲ್ಲಿ ನಾನು ಯಾವುದಪ್ಪ ಇಟ್ಟಿದ್ದೀನಿ ಅಂತ ಅಂದರೆ, ಟಾಪ್ 6ಅಲ್ಲಿ ಬ್ಲಿಂಕಿಟ್ ಇಟ್ಟಿದ್ದೀನಿ. ಬ್ಲಿಂಕಿಟ್ ಏನಕ್ಕಪ್ಪ ಟಾಪ್ 6ಅಲ್ಲಿ ಇಟ್ಟಿದ್ದೀನಿ ಅಂತ ಅಂದರೆ, ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ಇರುತ್ತೆ ಅಂತ ಅಂದರೆ, ಇದರಲ್ಲೂ ಕೂಡ ಒಂದು 6 ಕಿಲೋಮೀಟರ್ವರೆಗೂ ನಾವು ತೊಗೊಂಡೋಗಿ ಡ್ರಾಪ್ ಮಾಡೋ ಥರ ಇರುತ್ತೆ. ಇನ್ನೊಂದೇನು ಅಂತ ಅಂದರೆ, ಈಗ 6 ಕಿಲೋಮೀಟರ್ ನಾವು ಏನು ಹೋಗ್ತೀವೋ 6 ಕಿಲೋಮೀಟರ್ ಮತ್ತೆ ನಾವು ವಾಪಸ್ ಸ್ಟೋರಿಗೆ ಬರಲೇಬೇಕಾಗುತ್ತೆ. ಇದರಲ್ಲೂ ಅಷ್ಟೇ, ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲೂ ಅಷ್ಟೇ, ಎರಡರಲ್ಲೂ ಕೂಡ ಸೇಮ್ ಒಂದು 6 ಕಿಲೋಮೀಟರ್ವರೆಗೂ ಡಿಸ್ಟೆನ್ಸ್ ಇರುತ್ತೆ. ಈಗೇನಪ್ಪ ಅಂತಂದರೆ, ಈಗ 6 ಕಿಲೋಮೀಟರ್ ಹೋಗೋದಕ್ಕೆ ಅಷ್ಟೇ ಅಮೌಂಟ್ ಕೊಡ್ತಾರೆ, ವಾಪಸ್ ಬರೋದಕ್ಕೆ ಯಾವುದೇ ಆದಂಥ ಅಮೌಂಟ್ ಕೊಡಲ್ಲ. ಅಲ್ಲಿಂದ ನಾವು ಖಾಲಿ ಬರಬೇಕಾಗುತ್ತೆ. ಇಲ್ಲಿಗೆ ಬಂದರೆ ತಿರ್ಗಾ ನಮಗೆ ಮತ್ತೆ ಆರ್ಡರ್ಗಳು ಸಿಗೋದು. ಅದರಿಂದಾಗಿ ಇವು ರ್ಯಾಂಕಿಂಗ್ ಸ್ವಲ್ಪ ಕಮ್ಮಿ ಇಟ್ಟಿರೋದಕ್ಕೆ ಮೇಯ್ನ್ ರೀಸನ್ ಬಂದು ಇದೇನೆ. ಹೋಗೋದಕ್ಕೆ ಮಾತ್ರ ಅಮೌಂಟ್ ಕೊಡ್ತಾರೆ, ವಾಪಸ್ ಬರೋದಕ್ಕೆ ಯಾವುದೇ ಆದಂಥ ಇಲ್ಲಿ ಅಮೌಂಟ್ ಸಿಗೋಲ್ಲ. ಅದರಿಂದಾಗಿ ಏನು ಮಾಡಿದ್ದೀನಿ ಅಂತ ಅಂದರೆ, ಬ್ಲಿಂಕಿಟ್ನ 6th ರ್ಯಾಂಕಲ್ಲಿ ಇಟ್ಟಿದ್ದೀನಿ. ಆಮೇಲೆ ನೆಕ್ಸ್ಟು 5th ರ್ಯಾಂಕಲ್ಲಿ ಯಾವುದಪ್ಪ ಇದೆ ಅಂತ ಅಂದರೆ, 5th ರ್ಯಾಂಕಿಂಗಲ್ಲಿ ನಾನು ಝೆಪ್ಟೋನ ಇಟ್ಟಿದ್ದೀನಿ. ಇನ್ನೊಂದು ಮೇಯ್ನ್ ಝೆಪ್ಟೋನ 5th ರ್ಯಾಂಕಿಂಗ್ ಇಡೋಕ್ಕೆ ಏನಕ್ಕೆ ಕಾರಣ ಅಂತ ಅಂದರೆ ಡಿಸ್ಟೆನ್ಸು ಸ್ವಲ್ಪ ಇವಕ್ಕೆ ಸ್ವಿಗ್ಗಿ ಇನ್ಸ್ಟಾಮಾರ್ಟು ಅಥವಾ ಬ್ಲಿಂಕಿಟ್ ಕಂಪೇರ್ ಮಾಡಿಕೊಂಡ್ರೆ ಇದು ಸ್ವಲ್ಪ ಡಿಸ್ಟೆನ್ಸ್ ಕಮ್ಮಿ ಇದೆ. ಅಂದರೆ ಒಂದು 4 ಕಿಲೋಮೀಟರ್ ಅಷ್ಟೇ ಇದು ಡಿಸ್ಟೆನ್ಸ್ ಇರೋದು. 4 ಕಿಲೋಮೀಟರ್ ಒಳಗಡೆ ಅಷ್ಟೇ ಇದು ಆರ್ಡರ್ನ ತೊಗೊಂಡೋಗಿ ಕೊಡೋದು. ಬಟ್ ಈ ಬ್ಲಿಂಕಿಟಲ್ಲೆಲ್ಲ ಅಂತಂದರೆ 6 ಕಿಲೋಮೀಟರ್ ಎಲ್ಲ ಇರುತ್ತೆ. ಒಂದೊಂದ್ಸಲ 7 ಕಿಲೋಮೀಟರ್ ಹಾಕೋರು ಆಗ್ತಾನೆ, ಹೋಗಿ 7 ಕಿಲೋಮೀಟರ್ ಎಲ್ಲ ಕೊಟ್ಟು ಬರಬೇಕಾಗುತ್ತೆ. 7 ಕಿಲೋಮೀಟರ್ ಕೊಟ್ಟು ವಾಪಸ್ ಬರೋದೆಲ್ಲ ತುಂಬ ಲಾಸ್ ಆಗುತ್ತೆ. ಅದರಿಂದಾಗಿ ಅದು ಕಂಪೇರ್ ಮಾಡ್ಕೊಂಡ್ರೆ ಝೆಪ್ಟೋ ಪರವಾಗಿಲ್ಲ ಅನ್ನಿಸ್ತು. ಆಲ್ಮೋಸ್ಟ್ ಇವಾಗ ನಾನು ನಿಮ್ಗೇನು ಈಗ 3 ತಿಳಿಸೋದನ್ನ ಅಂದರೆ, ಸ್ವಿಗ್ಗಿ ಇನ್ಸ್ಟಾಮಾರ್ಟು, ಬ್ಲಿಂಕಿಟ್ಟು, ಆಮೇಲೆ ಝೆಪ್ಟೋ, ಆಲ್ಮೋಸ್ಟ್ ಅರ್ನಿಂಗ್ಸ್ ಇದರಲ್ಲೆಲ್ಲ ಸೇಮ್ ಇರುತ್ತೆ. ಯಾರಲ್ಲೂ ಕೂಡ ಹೆಚ್ಚು ಕಮ್ಮಿ ಇರೋಲ್ಲ. ಹಿಂಗೆ ಹೆಚ್ಚು ಕಮ್ಮಿ ಅಂತ ಒಂದು 50 ರೂಪಾಯಿ 100 ರೂಪಾಯಿ ಅಷ್ಟೇ ಡಿಫ್ರೆನ್ಸ್ ಇರುತ್ತೆ. ಆಲ್ಮೋಸ್ಟ್ ಎಲ್ಲದರಲ್ಲೂ ಕೂಡ ಸೇಮ್ ಅರ್ನಿಂಗ್ಸ್ ಇರುತ್ತೆ. ಬಟ್ ಝೆಪ್ಟೋನೇ ಏನೋ 5th ಇಟ್ಟಿದ್ದೀನಿ ಅಂತಂದರೆ, ಅದೇ ಡಿಸ್ಟೆನ್ಸ್ ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ಹೋಗೋದು ತಪ್ಪುತ್ತಿದ್ರಲ್ಲಿ. ಅದರಿಂದಾಗಿ ನಾನು ಝೆಪ್ಟೋನ ನಂಬರ್ 5ಅಲ್ಲಿ ಇಟ್ಟಿದ್ದೀನಿ. ನಂಬರ್ 4 ಯಾವುದಪ್ಪ ಅಂತ ಅಂದರೆ, ನಂಬರ್ 4 ಬಂದ್ಬಿಟ್ಟು ನಾನು ರ್ಯಾಪಿಡೋ ಫುಡ್ ಇಟ್ಟಿದ್ದೀನಿ. ರ್ಯಾಪಿಡೋ ಫುಡ್ ಏನಕ್ಕೆ ನಂಬರ್ 4ಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತ ಅಂದರೆ, ರ್ಯಾಪಿಡೋ ಫುಡ್ ಒಂದು ಕಂಫರ್ಟಬಲ್ ಆಗಿರುತ್ತೆ. ಅಂದರೆ ಕೆಲಸ ಮಾಡೋಕ್ಕೂ ಕೂಡ ಈಸಿ ಇದೆ. ಜೊತೆಲಿ ಏನಪ್ಪ ಅಂತಂದರೆ, ನಮಗೆ ಬೇಕಾಗಿರುವಂಥ ಆರ್ಡರ್ನ ಮಾತ್ರ ಇಲ್ಲಿ ಪಿಕ್ ಮಾಡ್ಕೊಬೋದು. ಈಗ ಬೇರೆ ಯಾವುದೇ ಕಂಪ್ನಿ ನೀವು ತೊಗೊಂಡ್ರು ನಮಗೆ ಬೇಕಾಗಿರುವಂಥ ಆರ್ಡರು, ನಾವು ಹೋಗ್ಬೇಕಾಗಿರೋ ಏರಿಯಾ ಕಡೆ ಹೋಗ್ಬೇಕಾಗಿರೋಂಥ ಆರ್ಡ್ರು, ಆ ಥರದ್ದು ಮಾತ್ರ ಇದರಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು.
ಜೊತೆಗೆ ರ್ಯಾಪಿಡೋದಲ್ಲಿ ಬರೀ ಫುಡ್ಡೇ ಅಂತಲ್ಲ, ರ್ಯಾಪಿಡೋ ಪಾರ್ಸಲು ಕೂಡ ಇದೆ. ಅದರಿಂದಾಗಿ ನಾನು ರ್ಯಾಪಿಡೋನ ನಂಬರ್ 4 ಇಟ್ಟಿದ್ದೀನಿ. ಇದೊಂದು ಅಡ್ವಾಂಟೇಜ್ ಆಗಿರುವಂಥ ಜಾಬ್ ಆಗಿರೋದೆ ಅದೇ. ಅಂದರೆ ನಮ್ಗೆ ಯಾವ್ದು ಬೇಕೋ ಅದನ್ನು ಆರ್ಡರ್ನ ಸೆಲೆಕ್ಟ್ ಮಾಡ್ಕೊಬೋದು. ಅಂದರೆ ನಮಗೆ ಬೇಕು ಅಂದರೆ ಲಾಂಗ್ ಆರ್ಡರ್ಸು, ಬೇಡ ಅಂತಂದರೆ ಶಾರ್ಟ್ ಆರ್ಡರ್ಸು, ತಿರ್ಗಾ ಹೋದರೆ ವಾಪಸ್ ಬರುವಂಥ ಆರ್ಡರ್ಸ್ ಎಲ್ಲ ಇದರಲ್ಲಿ ರ್ಯಾಪಿಡೋದಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಬೋದು. ಬಟ್ ಇದು ವರ್ಕ್ ಆಗೋದು ಬರೀ ಪೀಕ್ ಅವರ್ಸಲ್ಲಿ ಅಷ್ಟೇ ಇದು ವರ್ಕ್ ಆಗೋದು. ಏನಕ್ಕೆ ಅಂತಂದರೆ ಇದು ಕೂಡ ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಆಗಿರೋದ್ರಿಂದ ಒಂದು ಪೀಕ್ ಅವರಲ್ಲಿ ಅಷ್ಟೇ ಆರ್ಡರ್ಗಳು ಸಿಗುತ್ತೆ. ಬೇಗ ಹೋದ್ರೆಲ್ಲ ಆರ್ಡರ್ಗಳು ಇದರಲ್ಲಿ ಸಿಗಲ್ಲ. ಅದರಿಂದಾಗಿ ಇದನ್ನು ನಾನು ಟಾಪ್ 4 ಇಟ್ಟಿದ್ದೀನಿ. ಟಾಪ್ 3 ನಾನು ಯಾವುದಪ್ಪ ಇಟ್ಟಿದ್ದೀನಿ ಅಂತಂದರೆ ಟಾಪ್ 3 ಪೋರ್ಟರ್ನ ಇಟ್ಟಿದ್ದೀನಿ. ಪೋರ್ಟರು ಬೇರೆ ಎಲ್ಲ ಡೆಲಿವರಿ ಅಪ್ಲಿಕೇಶನ್ಗಿಂತ ಒಂದು ಚೂರು ವಿಭಿನ್ನವಾಗಿದೆ. ಏನಕ್ಕಪ್ಪ ಅಂತಂದರೆ ಪೋರ್ಟರಲ್ಲಿ ನಾವು ಕೆಲಸ ಮಾಡಬೇಕಾದ್ರೆ ನಾವು ಪಾರ್ಸಲ್ನ ನಾವು ತಗೊಂಡೋಗಿ ಕೊಡುವಂಥ ಅಪ್ಲಿಕೇಶನ್ ಆಗಿದೆ ಇದು. ಇನ್ನೊಂದೇನು ಅಂತ ಅಂದರೆ ಪೋರ್ಟರಲ್ಲಿ ನಾವು ಒಂದು ಒಳ್ಳೆಯ ಏರಿಯಾದಲ್ಲಿ ಇದ್ದೀವಿ ಅಂತ ಅಂದರೆ ಒಂದು ಒಳ್ಳೆಯ ಆರ್ಡರ್ಗಳೇ ಬರ್ತವೆ. ಫಾರ್ ಎಕ್ಸಾಂಪಲ್ ಇಂಡಸ್ಟ್ರಿಯಲ್ ಏರಿಯಾ, ಜೊತೆಯಲ್ಲಿ ಚಿಕ್ಕಪೇಟೆ ಇದರಲ್ಲೆಲ್ಲ ಇದ್ದೀವಿ ಅಂತ ಅಂದರೆ ಒಂದು ಒಳ್ಳೊಳ್ಳೆ ಆರ್ಡರ್ಸ್ಗಳು ಬರ್ತವೆ. ಇದರಲ್ಲಿ ತುಂಬ ಚೆನ್ನಾಗಿದೆ ಅಂತ ಅಂದರೆ ಒಂದೊಂದ್ಸಲ 300 ರೂಪಾಯಿ ಆರ್ಡ್ರು, 400 ರೂಪಾಯಿ ಆರ್ಡ್ರು, 500 ರೂಪಾಯಿ ಆರ್ಡ್ರು ಈ ಥರ ಎಲ್ಲ ಬರುತ್ತೆ. ಬಟ್ ನಾವು ಬೇರೆ ಯಾವುದೇ ಡೆಲಿವರಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀವಿ ಅಂತ ಅಂದರೂ ಇಷ್ಟಿಷ್ಟು ಲಾಂಗ್ ಆರ್ಡರ್ಗಳು ಸಿಗಲ್ಲ, ಜೊತೆಯಲ್ಲಿ ಇಷ್ಟೊಂದು ಅಮೌಂಟ್ ಬರುವಂಥ ಆರ್ಡರ್ಗಳು ಸಿಗಲ್ಲ. ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ನಾನು ಪೋರ್ಟರ್ನ ನಂಬರ್ 3 ಇಟ್ಟಿದ್ದೀನಿ. ಸಮಸ್ಯೆ ಎಲ್ಲ ಅಪ್ಲಿಕೇಶನಲ್ಲೂ ಇದೆ. ಅಪ್ಲಿಕೇಶನಲ್ಲಿ ಇರುವಂಥ ಸಮಸ್ಯೆನ ನಾನು ಎಲ್ಲೂ ಕೂಡ ತಿಳಿಸ್ತಾ ಇಲ್ಲ. ಅಂದರೆ ಬೆಸ್ಟು ಇರೋದ್ರಲ್ಲಿ ಬೆಸ್ಟ್ ಯಾವ್ಯಾವ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತಾ ಇರೋದು. ನೆಕ್ಸ್ಟ್ ಬಂದು ಟಾಪ್ 2 ನಾನು ಯಾವುದಪ್ಪ ಇಟ್ಟಿದ್ದೀನಿ ಅಂತಂದರೆ ನಮ್ಮೆಲ್ಲರ ಮೋಸ್ಟ್ ಫೇವರೇಟ್ ಟಾಪ್ 2 ಯಾವುದಿದೆ ಅಂತ ಅಂದರೆ ಝೊಮ್ಯಾಟೊ ಇಟ್ಟಿದ್ದೀನಿ. ನನಗಂತೂ ಝೊಮ್ಯಾಟೊ ಸಖತ್ ಇಷ್ಟ. ಏನಕ್ಕೆ ಅಂತಂದರೆ ನಾನು ಫಸ್ಟ್ ಡೆಲಿವರಿ ಜಾಬ್ ಅಂತ ಮಾಡಿದ್ದೆ ಝೊಮ್ಯಾಟೊ. ಅದರಿಂದಾಗಿ ಝೊಮ್ಯಾಟೊದಲ್ಲಿ ಏನಂತಂದರೆ ಒಂದು ಕಂಫರ್ಟ್ ಲೆವೆಲ್ ಇದೆ. ಒಂದು ಒಳ್ಳೆಯ ಅರ್ನಿಂಗ್ಸ್ ಮಾಡಬೇಕು ಅಂತಂದರೆ ನಾವು ಝೊಮ್ಯಾಟೊನೇ ಚೂಸ್ ಮಾಡ್ಕೊಬೇಕತ್ತೆ. ಇವೆಲ್ಲ ಮಿಕ್ಕಿದ ಎಲ್ಲ ಅಪ್ಲಿಕೇಶನ್ಗೂ ಕಂಪೇರ್ ಮಾಡಿಕೊಂಡ್ರೆ ಒಂದು ಬೇರೆ ಲೆವೆಲಲ್ಲೇ ಇದರಲ್ಲಿ ಅರ್ನಿಂಗ್ಸ್ ಆಗ್ತದೆ ಝೊಮ್ಯಾಟೊದಲ್ಲಿ. ಆಮೇಲೆ ಇನ್ನೊಂದೇನು ಅಂತ ಅಂದರೆ ಸ್ವಲ್ಪ ಝೊಮ್ಯಾಟೊದಲ್ಲೆಲ್ಲ ಲಾಗಿನ್ ಅವರ್ಸ್ಗಳು ಸ್ವಲ್ಪ ಜಾಸ್ತಿ ಕೊಡಬೇಕಾಗುತ್ತೆ. ಒಂದು 15 ಅವರು 14 ಅವರು ಈ ಥರ ಎಲ್ಲ ಕೊಟ್ಬಿಟ್ಟು ನಾವು ಕೆಲಸ ಮಾಡಬೇಕಾಗುತ್ತೆ. ಅದರಿಂದಾಗಿ ಝೊಮ್ಯಾಟೊನ ನಾನು ಟಾಪ್ 2 ಇಟ್ಟಿದ್ದೀನಿ. ಜೊತೆಯಲ್ಲಿ ಇನ್ಸೆಂಟಿವ್ಗಳೆಲ್ಲ ಒಂದೊಂದು ರೀತಿ ಚೆನ್ನಾಗಿ ಕೊಡ್ತಾನೆ. ಬೇರೆ ಕಂಪ್ನಿಗಳಿಗೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ಇನ್ಸೆಂಟಿವ್ ಬೇರೆ ಕಂಪ್ನಿಗಳಲ್ಲಿ ಅಷ್ಟಾಗಿ ಕೊಡೋದೇ ಇಲ್ಲ. ಬೇರೆ ಕಂಪ್ನಿಗಳಿಗೆಲ್ಲ ಬೆಟರ್ ಅಂತ ಅಂದರೆ ಒಂದು ಝೊಮ್ಯಾಟೊದಲ್ಲಿ ಒಂದು ಬೆಸ್ಟ್ ಇನ್ಸೆಂಟಿವ್ಗಳೆಲ್ಲ ಕೊಡ್ತಾನೆ. ಅದರಿಂದಾಗಿ ನಾನು ಝೊಮ್ಯಾಟೊನ ಟಾಪ್ 2 ಇಟ್ಟಿದ್ದೀನಿ. ಟಾಪ್ 1 ಯಾವುದು ಅಂತ ಹೇಳ್ಬಿಟ್ಟು ನೀವು ಅಲ್ಲೇ ಯೋಚನೆ ಮಾಡ್ತಾ ಇರ್ತೀರ. ಆಲ್ರೆಡಿ ಯೋಚನೆ ಮಾಡೋದೇನು ನಿಮಗೆ ಗೊತ್ತಾಗಿ ಹೋಗಿರುತ್ತೆ. ಟಾಪ್ 1 ನಾನು ಯಾವುದಪ್ಪ ಕೊಡ್ತಾಯಿದ್ದೀನಿ ಅಂತ ಅಂದರೆ ಟಾಪ್ 1 ಬಂದು ನಾನು ಸ್ವಿಗ್ಗಿನ ಕೊಡ್ತಾಯಿದ್ದೀನಿ. ಸ್ವಿಗ್ಗಿಯನ್ನು ಏನಕ್ಕಪ್ಪ ಇಟ್ಟಿದ್ದೀನಿ ಅಂತ ಅಂದರೆ ಸ್ವಿಗ್ಗಿಯಲ್ಲಿ ಆರ್ಡರ್ಗಳು ಜಾಸ್ತಿ ಇದೆ. ಈಗ ಫಾರ್ ಎಕ್ಸಾಂಪಲ್ ನೀವು ಝೊಮ್ಯಾಟೊ ಕಂಪೇರ್ ಮಾಡ್ಕೊಳ್ತೀನಿ ಅಂತ ಅಂದರೆ ಝೊಮ್ಯಾಟೊದಲ್ಲಿ ಆರ್ಡರು ಸ್ವಲ್ಪ ಕಮ್ಮಿ ಇರುತ್ತೆ. ಸ್ವಿಗ್ಗಿಯಲ್ಲಿ ನಾವು ಫಾಸ್ಟಾಗಿ ಮಾಡಿದಷ್ಟು ನಮಗೆ ಆರ್ಡರ್ ಜಾಸ್ತಿ ಇರೋದ್ರಿಂದ ಅರ್ನಿಂಗ್ಸು ಕೂಡ ಜಾಸ್ತಿ ಆಗುತ್ತೆ. ಜೊತೆಯಲ್ಲಿ ಅವ್ನು ಏನಂತ ಅಂದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅಮೌಂಟು ಕಮ್ಮಿ ಥರದ್ದು ಕಾಣಿಸುತ್ತೆ ಅಷ್ಟೇ. ಬಟ್ ಅವ್ನು ಇನ್ಸೆಂಟಿವ್ ಎಲ್ಲ ಸೇರಿಕೊಂಡ್ರೆ ಒಂದು ಝೊಮ್ಯಾಟೊಗಿಂತ ಸ್ವಲ್ಪ ಜಾಸ್ತಿ ಅರ್ನಿಂಗ್ಸ್ ಆಗೋದು. ಅಂದರೆ ಜಾಸ್ತಿ ಅಂತ ಅಂದರೆ ತುಂಬ ಜಾಸ್ತಿ ಡಿಫ್ರೆನ್ಸ್ ಏನಿರಲ್ಲ. ಸೇಮ್ ಅದರಲ್ಲೂ ಕೂಡ ಈಗ ನಾವು ಝೊಮ್ಯಾಟೊದಲ್ಲಿ ಏನು ವರ್ಕ್ ಮಾಡ್ತೀವೋ ಅದೇ ರೀತಿ ಅದರಲ್ಲೂ ವರ್ಕ್ ಮಾಡೋದು. ಬಟ್ ಏನು ಅಂತ ಅಂದರೆ ಒಂದು ಕಂಫರ್ಟ್ ಲೆವೆಲಲ್ಲಿ ಅಂತ ಅಂದರೆ ಒಂದು 100 ರೂಪೀಸ್, ಒಂದು 150 ರೂಪೀಸ್ ಈ ಥರ ಒಂದು ಜಾಸ್ತಿ ಆಗುತ್ತೆ ಅಷ್ಟೇ. ಮೇಜರ್ ಡಿಫ್ರೆನ್ಸ್ ಏನಿರಲ್ಲ. ಸ್ವಿಗ್ಗಿ ಝೊಮ್ಯಾಟೊದಲ್ಲಿ ಆಲ್ಮೋಸ್ಟ್ ಅಲ್ಲಿ ಅವರಿಬ್ಬರು ಅಣ್ಣ ತಮ್ಮ ಇರೋ ಥರನೇ, ಅಂಥ ಮೇಜರ್ ಡಿಫ್ರೆನ್ಸ್ ಏನಿರಲ್ಲ. ಕೆಲಸ ಒಂದೇ ರೀತಿ ಇರುತ್ತೆ. ಬಟ್ ಝೊಮ್ಯಾಟೊ ಕಂಪೇರ್ ಮಾಡ್ಕೊಂಡ್ರೆ ಸ್ವಿಗ್ಗಿಯಲ್ಲಿ ಆರ್ಡರ್ ಮಾಡೋರು ಜಾಸ್ತಿ ಇದ್ದಾರೆ. ಅದರಿಂದಾಗಿ ಸ್ವಿಗ್ಗಿಯಲ್ಲಿ ಆರ್ಡರ್ಗಳು ಜಾಸ್ತಿ ಇರುತ್ತೆ. ಅದರಿಂದಾಗಿ ಆರ್ಡರು ಅಷ್ಟೇ ಜಾಸ್ತಿ ಮಾಡಬೇಕು. ಝೊಮ್ಯಾಟೊದಲ್ಲಿ ಏನಂತ ಅಂದರೆ ಕಂಫರ್ಟ್ ಇರುತ್ತೆ. ಒಂದು ಕೆಲಸ ಮಾಡ್ಬೇಕಾದ್ರೆ ಕಂಫರ್ಟ್ ಇರುತ್ತೆ. ಅಂದರೆ ಒಬ್ಬೊಬ್ರು ಸ್ವಿಗ್ಗಿ ಇಷ್ಟ ಇರುತ್ತೆ, ಒಬ್ಬೊಬ್ರಿಗೆ ಝೊಮ್ಯಾಟೊ ಇರುತ್ತೆ. ನಾನು ಅರ್ನಿಂಗ್ ವಿಚಾರವಾಗಿ ಹೋಗಿಬಿಟ್ಟು ನಾನು ಇದರಲ್ಲಿ ಸ್ವಿಗ್ಗಿಯಲ್ಲಿ ಸ್ವಲ್ಪ ಜಾಸ್ತಿ ಕೊಡಿದ್ದೀನಿ. ಏನಕ್ಕೆ ಅಂತಂದರೆ ಅರ್ನಿಂಗ್ಸ್ 100 ರೂಪಾಯಿ ಜಾಸ್ತಿ ಆದರೂ ಜಾಸ್ತಿನೇ ಅದು. ಅದರಿಂದಾಗಿ ನಾನು ಸ್ವಿಗ್ಗಿನ ನಂಬರ್ 1 ಇಟ್ಟೀನಿ. ಆಮೇಲೆ ಸ್ವಿಗ್ಗಿ ಮತ್ತು ಝೊಮ್ಯಾಟೊದ ಏನಾದ್ರು ಕಂಪ್ಯಾರಿಸನ್ ವೀಡಿಯೋ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ. ಅದ್ರ ಬಗ್ಗೆನೂ ಒಂದು ಕಂಪ್ಯಾರಿಸನ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿನಿ. ಸೊ ನಿಮ್ಗೆ ಯಾರಿಗಾನ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ನಾನು ಅದನ್ನು ಮಾಡ್ತೀನಿ. ಆಮೇಲೆ ಮಾಡಿಬಿಟ್ಟು ಕೂಡ ನಿಮಗೆ ತಿಳಿಸ್ತೀನಿ. ಏನಕ್ಕೆ ಅಂತ ಅಂದರೆ ತುಂಬ ಜನಕ್ಕೆ ತುಂಬ ಕನ್ಫ್ಯೂಷನ್ ಇರುತ್ತೆ. ನಾನು ಸ್ವಿಗ್ಗಿ ಮಾಡಲ್ಲ, ಝೊಮ್ಯಾಟೊ ಮಾಡಲ್ಲ, ಸ್ವಿಗ್ಗಿ ಮಾಡಲ್ಲ, ಝೊಮ್ಯಾಟೊ ಮಾಡಲ್ಲ, ಇದೇ ಕನ್ಫ್ಯೂಷನ್ ಇರೋದು. ಈ ಕನ್ಫ್ಯೂಷನ್ ಹೋಗಬೇಕು ಅಂತ ಅಂದರೆ ಒಂದು ಕಂಪ್ಯಾರಿಸನ್ ವೀಡಿಯೋ ಮಾಡಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ. ಇನ್ನೊಂದು ಏನು ಅಂತ ಅಂದರೆ ಟಾಪ್ 2 ಏನಿದಾವೋ ಇವೇ ಬೆಸ್ಟ್ 2 ಅಪ್ಲಿಕೇಶನ್ನು. ನೀವು ಬೇರೆ ಎಲ್ಲೇ ಹೋಗಿ ಇಷ್ಟು ಅರ್ನಿಂಗು ಈ ಸ್ವಿಗ್ಗಿಯಲ್ಲೇ ಆಗಲಿ ಝೊಮ್ಯಾಟೊದಲ್ಲೇ ಆಗಲಿ ಮಾಡುವಂಥ ಅರ್ನಿಂಗ್ಸು ಬೇರೆ ಇನ್ನೇನು 8 ಅಪ್ಲಿಕೇಶನ್ ಇದಾವೋ ಅವು ಯಾವುದ್ರಲ್ಲೂ ಕೂಡ ಮಾಡೋಕ್ಕಾಗಲ್ಲ. ಮೇಜರ್ 2 ಅಪ್ಲಿಕೇಶನ್ ಬಂದು ಡೆಲಿವರಿ ಕಂಪ್ನಿಯಲ್ಲಿ ಆಳ್ತಾ ಇರುವ ಅಪ್ಲಿಕೇಶನ್ ಬಂದು ಯಾವುವು ಅಂತ ಅಂದರೆ ಅದು ಝೊಮ್ಯಾಟೊ ಮತ್ತು ಸ್ವಿಗ್ಗಿನೇ. ನೀವು ಬೇರೆ ಯಾವ ಕಂಪ್ನಿಗೆ ಹೋದ್ರೂ ಕೂಡ ನೀವು ಇಷ್ಟು ಕಾಂಪೀಟ್ ಮಾಡೋಕ್ಕಾಗಲ್ಲ. ಅಂದರೆ ಅರ್ನಿಂಗ್ಸಲ್ಲೇ ವಿಚಾರ ಏನಕ್ಕೆ ಅಂತ ಅಂದರೆ ನಾವು ಮಾಡೋದೇ ಅರ್ನಿಂಗ್ಸ್ಗೋಸ್ಕರ ಅಲ್ವಾ. ಅರ್ನಿಂಗ್ಸ್ ವಿಚಾರದಲ್ಲಿ ಮೇಯ್ನ್ ಅಂತ ಅಂದರೆ ಅದು ಸ್ವಿಗ್ಗಿ ಮತ್ತು ಝೊಮ್ಯಾಟೊನೇ. ಸೊ ಲೀಡಿಂಗ್ ಕಂಪ್ನಿಗಳಾಗಿ ಇವು 2 ಕೂಡ ಬೆಳೆದಿದ್ದಾವೆ, ತುಂಬ ಹೈ ಲೆವೆಲಲ್ಲಿ ಬೆಳೆದಿದ್ದಾವೆ. ಅದರಿಂದಾಗಿ ತುಂಬ ಜನಕ್ಕೆ ಪರಿಚಯ ಇದೆ. ಬೇರೆ ಅಪ್ಲಿಕೇಶನ್ಗಳಲ್ಲಿ ಬುಕ್ ಮಾಡೋದಕ್ಕಿಂತ ಜಾಸ್ತಿ ಬುಕ್ ಮಾಡೋದು ಸ್ವಿಗ್ಗಿ ಮತ್ತು ಝೊಮ್ಯಾಟೊದಲ್ಲಿ ಫುಡ್ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ಬುಕ್ ಮಾಡೇ ಮಾಡ್ತಾರೆ. ಅದರಿಂದಾಗಿ ಟಾಪ್ 2 ಏನಿದಾವೆ ಇದೇ ಇವೆರಡೇ ಬೆಸ್ಟ್ ಅರ್ನಿಂಗ್ಸ್ ಆಗೋದು ಬೇರೆಯವಕ್ಕೆಲ್ಲ ಕಂಪೇರ್ ಮಾಡ್ಕೊಂಡ್ರೆ. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.